ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದು ವಿವೋ Y33s ಮಾಡಲ್ಲು ಪ್ಯಾಟ್ರನ್ ಮತ್ತು FRP ಅನ್ಲಾಕ್ಗೆ ಬಂದಿದೆ. ಸೊ ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋಸ್ ನೋಡಿದೆ, ಎಲ್ಲ ಟ್ರೈ ಮಾಡಿದೆ, ಬಟ್ ಯಾವುದು ಲಿಟ್ರಲಿ ನನಗೆ ವರ್ಕ್ ಆಗಿಲ್ಲ. ಸೊ ನಾನೇ ಒಂದು ಸೊಲ್ಯೂಷನ್ ತರಬೇಕು ಅಂತ ಈಗ ಫೈನಲಿ ಕೂತಿದ್ದೀನಿ. ಸೊ ಈಗ ಇದು MTK ಚಿಪ್ಸೆಟ್ ಆಗಿರುತ್ತೆ, ಹಾಗಾಗಿ ಈಗ ಲೇಟೆಸ್ಟ್ ವರ್ಷನ್ MTK 1.3 ವರ್ಷನನ್ನು ಯೂಸ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಪ್ರೀಲೋಡರ್ ಎಕ್ಸ್ಪ್ಲೈಟ್ ಅದರಲ್ಲಿ ವಿವೋ V3 ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಫಾರ್ಮೆಟ್ ಫಂಕ್ಷನ್ಸಲ್ಲಿ ಸೇವ್ ಫಾರ್ಮೆಟು, ರೀಸೆಟ್ FRP ಮತ್ತು ಸೇವ್ ಫಾರ್ಮೆಟ್ ಪ್ಲಸ್ FRP ಪ್ಲಸ್ ರೀಸೆಟ್ FRP ಅಂತ 3 ಆಪ್ಷನ್ ಇರುತ್ತೆ. ನೀವು ಇದರಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಆದರೆ ಇಲ್ಲಿ ನಾನು ಕಂಬೈಂಡಾಗಿ ಸೇವ್ ಫಾರ್ಮೆಟ್ ಪ್ಲಸ್ FRPನ ಸೆಲೆಕ್ಟ್ ಮಾಡಿದಾಗ ಅದು ಫೋನ್ ಕನೆಕ್ಟ್ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಸೇವ್ ಫಾರ್ಮೆಟು ಮತ್ತು ರೀಸೆಟ್ FRPನ ಇಂಡಿವಿಜುವಲಾಗಿ ಸಪ್ರೇಟಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದೆ. ಸೊ ಸಕ್ಸಸ್ ಆಯಿತು 100%. ಯಾವುದೇ ಸ್ವಲ್ಪ ಭಯ ಇತ್ತು, ಇದು ನಾನೇ ಇಂಡಿವಿಜುವಲ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಯಾರಾದರೂ ಒಬ್ಬರು ಮಾಡಿದ್ರೆ ನನಗೆ ರಿಸ್ಕ್ ಇರಲ್ಲ. ಸೊ ಸಕ್ಸಸ್ ಆಯಿತು ಕೊನೆಗೆ. ಸೊ ಫೋನ್ ಈಗ ಆನ್ ಆಗ್ತಾಯಿದೆ. ಸ್ನೇಹಿತರೆ, ಇಲ್ಲೊಂದು ಸಣ್ಣ ಮಿಸ್ಟೇಕ್ ಆಯಿತು. ಏನಪ್ಪ ಅಂದರೆ FRP ರಿಮೂವ್ ಮಾಡೋ ಟೈಮಲ್ಲಿ ಫೋನ್ ಕೆಳಗಡೆ ಜಾರಿ ಬಿದ್ದುಬಿಡ್ತು. ಸೊ ಡಿಸ್ಪ್ಲೇ ಡ್ಯಾಮೇಜ್ ಆಯಿತು. ಈಗ ನಾನು ಡಿಸ್ಪ್ಲೇ ಕೈಯಿಂದನೇ ಅವ್ನ ಕಸ್ಟಮರ್ಗೆ ಹಾಕ್ಕೊಡ್ಬೇಕಾಗುತ್ತೆ. ಸೊ ದೇರ್ ಇಸ್ ನೋ ಆಪ್ಷನ್ ಫಾರ್ ಮೀ. ಸೊ ಇದರಲ್ಲಿ ನಿಮ್ಗೆ ಡೌಟ್ ಇರಬೇಕು, ಏನಪ್ಪ ಇದು ತೋರಿಸ್ಬೇಕಾದ್ರೆ ಒಂದು ಫೋನ್ ತೋರಿಸ್ದೆ, ಈಗ ಬೇರೆ ಯಾವುದೋ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ಅಂತ. ಸೊ ಇಲ್ಲ, ಅದೇ ಫೋನೇ, ನಾನು ಡಿಸ್ಪ್ಲೇ ಬೇರೆ ಕನೆಕ್ಷನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಡಿಸ್ಪ್ಲೇ ಕಂಪ್ಲೀಟ್ ಬ್ಲ್ಯಾಂಕ್ ಇದೆ. ಹಂಗಾಗಿ ನಾನು ಈಗ ಬೇರೆ ಡಿಸ್ಪ್ಲೇಲಿ ನಿಮಗೆ ಸೆಟಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಡೌಟ್ ಇದೆಯಾ ನೋಡಿ, ಎಲ್ಲ ಸೆಟಪ್ ಆಯ್ತು ನೋಡಿ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಸೊ ಸೆಟ್ಟಿಂಗ್ಸಲ್ಲಿ ಯಾವುದು ಮಾಡಲು ಅಂತ ತೋರಿಸ್ತೀನಿ. ಸೆಟ್ಟಿಂಗ್ಸಲ್ಲಿ ಅಬೌಟ್ ಫೋನ್ ನೋಡಿ, ವಿವೋ Y33s ಅದೇ ಮಾಡಲ ನಾನು ಅನ್ಲಾಕ್ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.